ಹಾಂ ಬಂದೆ ಬಂದೆ. ಯಾರಿದು ಕದ ಒಂದ ಸಮನ ಬಡಿಯಾಕ ಕುಂತಾರಲ್ಲ. ಆಳು ಬಂದರು ಎಲ್ಲರೂ ವಾಪಸ್ ಹೋದ್ರು ಮನೆಗೆ. ಹ್ಞೂ ಯಾರಿರ್ಬೋದು? ಹೋಗಿ ನೋಡೋಣ ನೋಡಂತಡಿ. ಅಯ್ಯ ಅಲ್ಲೇ ನಿಂತಿರಲ್ಲ, ಒಳಗಡೆ ಬರ್ರಿ ಅಮ್ಮಾರ. ನೀವು ಅಲ್ಲೇ ನಿಂತ್ಕೊಂಡಿರಲ್ಲ ಬಾಕಲ್ದೆ, ಬರ್ರಿ ಒಳಗಡೆ. ಯಮ್ಮ, ನೀ ಅಮ್ಮರ ಗಿಮ್ಮರ ಏನು ಅನ್ನಕ್ಕೆ ಹೋಗ್ಬೇಡ್ರಿ. ನಂಗೆ ಮುಂಚೆ ಹೆಂಗೆ ನೇತ್ರ ಅಂತ ಕರಿತಿದ್ರಿ, ಈಗಲೂ ಹಂಗೆ ಕರೀರಿ. ನೀವು ಹಂಗೆ ಮಾತಾಡ್ಸಿದ್ರಷ್ಟ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಇಲ್ಲ ಅಂದ್ರೆ ನಾನು ಮತ್ತೆ ಮಾತಾಡ್ಸೋದೇ ಇಲ್ಲ ನಿಮ್ಮನ್ನು. ಅದು ಹಂಗಲ್ಲ ನೇತ್ರವ. ಈಗ ನೀನು ಮನೆ ಸೊಸೆ ಅದಿದಿ, ನಿಮ್ಗೆ ಏಕೊಚ್ಚಿಂದ ಹೆಂಗೆ ಮಾತಾಡ್ಸಕ್ಕೆ ಬರ್ತೈತಿ? ಯಮ್ಮ ನೀ ಏನು ತಲೆ ಕೆಡ್ಸ್ಕೊಬೇಡ. ನಾನು ಯಾವ ಮನೆ ಸೊಸೆಯಾರ ಯಾಕಾಗಲಿ, ನಾನು ಮುಂಚೆಗಿಂದ ನಿನ್ನ ಜೊತೆ ಹೆಂಗಿದ್ದೆ ಹಂಗೆ ಇರ್ತೀನಿ. ನೀನು ಅಷ್ಟೇ ನನ್ನ ನೇತ್ರವ ಅಂತ ಮಾತಾಡ್ಸ ಸಾಕು. ಹಾಂ ಸರಿ ಆತು ಬಿಡವಂಗಾರ. ಅಂದಂಗೆ ಒಬ್ಬಕ್ಕೆ ಬಂದೀನ? ಸಾಗರಪ್ಪ ಎಲ್ಲದರ ಕಾಣವಲ್ರಲ್ಲ. ಅದು ಅದು ಯಮ್ಮ, ಅವರು ಆಫೀಸ್ ಕೆಲಸದ ಮೇಲೆ ಆಫೀಸ್ಗೆ ಹೋಗಾರ. ನಾನು ಆ, ನಾನು ಮನ್ಯಾಗ ಎಲ್ಲರೂ ಹೊರಗಡೆ ಹೋಗಿದ್ರ, ಅದಕ್ಕೋಸ್ಕರ ಮನೆಯಲ್ಲಿ ಬೇಜಾರಾಗ್ತಾ ಇದೆ ಅಂತ ಇಲ್ಲಿಗೆ ಬಂದೆ. ನಿಮ್ಗೇನು ತೊಂದರೆ ಇಲ್ಲಲ್ಲ ಬೇಯಮ್ಮ? ಅಯ್ಯ ಹುಡುಗಿ, ನೀನು ತೊಂದರೆಗಿಂದ್ರೆ ಅಂತ ಅನ್ಕೊಂತ ನಾನು ಇಲ್ಲೇನು ಒಬ್ಬೇಕೆ ಇರ್ತೀನಿ. ಯಾರು ಇರ್ತಾರ ನನ್ನ ಜೊತೆ? ಯಾರು ಇರಂಗಿಲ್ಲ. ನೀ ಬಂದಿದ್ದು ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗಾಕೊಂತೈತಿ ಗೊತ್ತೇನ. ಬಾ ಕುತ್ಕೋ ಬಾ, ನಾನು ನಿನ್ಗೆ ಚಾ ಮಾಡ್ಕೊಂಬರ್ತೀನಿ. ಹೆಂಗೆ ಇಲ್ಲಾಂದ್ರೆ ಏನಾರು ತಿನ್ನಕ್ಕೆ ಮಾಡ್ಕೊಂಬರ್ತೀನಿ ತಡಿ. ಇಲ್ಲ ಬೇಯಮ್ಮ, ನನಗೆ ಚಾ ತಿನ್ನೋದು ಅನ್ನೋದೇನು ಬೇಡ. ನನಗೆ ತಲೆನೋವು ಸಾಕುಂತೈತಿ. ನಾ ಒಂದು ಸ್ವಲ್ಪ ಕೋಣೆಗೆ ಹೋಗಿ ಮಕ್ಕೋಲಾ ಬೇ. ಯಾಕವ ಏನಾತು? ತಲೆನೋವು ಅಂತಿದಿ, ಯಾಕೆ ಧ್ವನಿನೂ ಒಂಥರ ಐತಿ? ಯಾಕೆ ಏನಾತು? ಆರಾಮದಿ ಇಲ್ಲ ನೀನು? ಮನೆಯವ್ರು ಎಲ್ಲರೂ ಆರಾಮದಾರಿಲ್ಲ? ಹಾಂ ಬೇ ಅಮ್ಮ, ಮನೆಯವ್ರೆಲ್ಲರೂ ಆರಾಮದಾರ. ನಂಗೆ ತಲೆ ಯಾಕೋ ಭಾಳ ನೋವು ಸಹ ಹೊಂದೈತಿ. ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ಬೇ ಅಮ್ಮ. ಹೌದಾ? ಸರಿ ಹಂಗಾರೆ ಕೊನೆಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಕ್ಕೋ. ನೀ ಎದ್ದ ಮೇಲೆ ಬೇಕಾ ನಾನು ನಿಂಗೆ ಏನಾರು ಮಾಡ್ಕೊಡ್ತೀನಂತ. ಹೋಗು ಮಕ್ಕೋ ಹೋಗು. ಯಾಕ ನೇತ್ರ ಒಂಥರ ಅದಳ? ಹಾಂ, ಮನ್ಯಾಗ ಏನಾರ ಜಗಳ ಆಗಿತ್ತು ಏನು? ಹ್ಞೂ, ಎದಕ್ಕೆ ಹಿಂಗದಾಳ ನೇತ್ರವ? ಯಾವತ್ತೂ ಈ ಥರ ಮುಖ ಇಟ್ಕೊಂಡಿಲ್ಲ ಈಕೆ ನೇತ್ರವ. ನನ್ನ ಮುಂದೆ ಮ್ಯಾಲಿನಾಗ ಮುಖಕ್ಕಷ್ಟ ನಕ್ಕೊಂತ ಇದ್ದಂಗೆ ಅದಾಳ, ಆದ್ರೆ ಮನಸ್ಸೊಳಗೆ ಏನೂ ನೋವು ಇದ್ದಂಗೆ ಐತಿ. ಹ್ಞೂ, ಹೆಂಗೆ ಕೇಳೋದು? ಕೇಳಿದ್ರು ಹೇಳವಲ್ದೆ ಈ ಹುಡುಗಿ. ಹಾಂ, ಏನೂ ಬೇಸರದಾಗಿರೋದಂತೂ ನಿಜ ನೇತ್ರವ. ಎಲ್ಲಿ ಒಂದು ಸ್ವಲ್ಪ ಹೊತ್ತು ಒಬ್ಬಕ್ಕೆ ಆರಾಮಾಗಿ ಒಂದು ಸ್ವಲ್ಪ ಮಕ್ಕೊಂದಿದ್ದಳ್ಳಿ, ಅವಾಗ ಮನಸ್ಸು ಒಂದು ಸ್ವಲ್ಪ ಹಗುರಾಗತ್ತೆ. ಅವಾಗ ಕೇಳಿದ್ರಾತು. ಈಗ ಯಾಕೆ ನೋನಾಗಿದ್ದಂಗೆ ಅದಳ, ಏನು ಹೇಳೋ ಮನಸ್ಥಿತಿಯಾಗಿಲ್ಲ ಅನಿಸ್ತೈತಿ. ಒಂದು ಸ್ವಲ್ಪ ಆರಾಮಾಗಿ ಮಕ್ಕೊಂದೆದ್ಮೇಲೆ ತಿನ್ನಾಕ ಒಂದು ಸ್ವಲ್ಪ ಏನಾರ ಮಾಡಿಕೊಟ್ಟು ಆಮೇಲೆ ವಿಚಾರಿಸ್ತೀನಿ. ಅದ ಸರಿ ಅನಿಸ್ತೈತಿ. ರೀ, ನೀವು ಈ ಕಡೆ ಎಲ್ಲ ನೋಡ್ರಿ, ನೇತ್ರ ಎಲ್ಲಾದರೂ ಇದ್ದಾಳೆ ಅಂತ. ನಾನು ಆ ಕಡೆ ಹೋಗಿ ನೋಡ್ಕೊಂಬರ್ತೀನಿ. ಯಾಕಂದರೆ ನೇತ್ರ ಆಲ್ಮೋಸ್ಟ್ ಇದೇ ದೇವಸ್ಥಾನಕ್ಕೆ ಭಾಳ ಬರ್ತಾಯಿದ್ಲು. ಅದಕ್ಕೋಸ್ಕರ ಇಲ್ಲಿ ಫುಲ್ಲು ನೋಡ್ಕೊಂಡು ಬಂದುಬಿಡನ್ರಿ ಒಂದು ಸಲ. ಹೌದಾ, ಸರಿ. ಹಾಗಾದರೆ ನೀನು ಆ ಕಡೆ ಹೋಗಿ ನೋಡ್ಕೊಂಬ, ನಾನು ಈ ಕಡೆ ಎಲ್ಲ ನೋಡ್ತೀನಿ. ಹಾಗೆ ಎಲ್ಲರಿಗೂ ಕೇಳ್ತೀನಂತು. ನಿನ್ನ ಹತ್ರ ನೇತ್ರ ಅವ್ರದ್ದು ಫೋಟೋ ಏನಾದರೂ ಇದೆಯಾ ನಿನ್ನ ಫೋನಲ್ಲಿ? ಹಾಂ ರೀ, ಇದೆ. ನಿಮ್ಗೆ ಕಳಿಸಿರ್ತೀನಿ ನೋಡಿರಿ. ಕೇಳಿರಿ ಎಲ್ಲರಿಗೂ, ಈ ಹುಡುಗಿನ ಎಲ್ಲಾದರೂ ನೋಡಿದ್ದೀರಾ ಏನಂತ. ಅಕಸ್ಮಾತಾಗಿ ಯಾರಾದರೂ ನೋಡಿದ್ರೆ ಇದ್ರೆ ಮತ್ತೆ ಹೆಲ್ಪ್ ಆಗುತ್ತೆ ನಮ್ಗೆ. ಹ್ಞೂ, ಸರಿ ಆಯಿತು, ಹೋಗಿ ನೋಡ್ಕೊಂಬ. ಅಕ್ಕಾರ ಅಕ್ಕಾರ, ಈ ಫೋಟೋದಲ್ಲಿರೋರನ್ನ ಇಲ್ಲೇನಾದರೂ ನೋಡಿರನ್ರಿ? ಇಲ್ಲಿಗೇನಾದರೂ ಬಂದಿದ್ರಾ? ಇಲ್ಲ ರೀ ಸರ್, ನಾವಂತೂ ನೋಡಿಲ್ಲ ಇಲ್ಲೆಲ್ಲೂ. ಸರ್ ಸರ್ ಒಂದು ನಿಮಿಷ, ನೀವು ಈ ಫೋಟೋದಲ್ಲಿರೋರನ್ನ ಇಲ್ಲೆಲ್ಲಾದರೂ ನೋಡಿದ್ರಾ ಹತ್ರದಲ್ಲಿ? ಹಾಂ, ಆ, ಇಲ್ಲ ರೀ ಮೇಡಮರ, ನಾವೆಲ್ಲೂ ನೋಡಿಲ್ರಿ. ಎಲ್ಲೋ ಹೋದ್ಲು ನೇತ್ರ? ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿಗೆ ಬರ್ತಿದ್ಲಕ್ಕೆ ದೇವಸ್ಥಾನಕ್ಕೆ. ಎಲ್ಲಿಗೆ ಹೋದ್ಲು ರೀ? ಏನಾದರೂ ವಿಷಯ ಗೊತ್ತಾತ? ಯಾರಾದರೂ ನೋಡಿದ್ದೀನಿ ಅಂದ್ರ ನೇತ್ರನ? ಇಲ್ಲ ಖುಷಿ, ಯಾರೂ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬಂದಿಲ್ಲ ಅಂತ ಅನ್ಸುತ್ತೆ ನೇತ್ರ ಅವರು. ರೀ, ಮತ್ತೆಲ್ಲಿ ಹೋಗಿದಾರೆ ನೇತ್ರ? ಹಾಂ, ಪಾಪ ನಮ್ಮಿಂದಲ್ಲ ನನ್ನಿಂದನೇ ಎಷ್ಟೊಂದು ತೊಂದರೆ ಆಗ್ತಾಯಿದೆ ನೇತ್ರಾಗ. ಛೇ ರೀ, ನೇತ್ರ ಸಿಗ್ತಾಳಲ್ಲ ರೀ? ಡೋಂಟ್ ವರಿ ಖುಷಿ, ನೇತ್ರ ಸಿಕ್ಕೇ ಸಿಗ್ತಾಳೆ. ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ ಎಲ್ಲಾದರೂ ಹೋಗಿರ್ಬೋದು, ಬಂದೇ ಬರ್ತಾಳೆ. ನೀನೇನು ಚಿಂತೆ ಮಾಡಬೇಡ, ಹುಡ್ಕೋಣ ಆದಷ್ಟು. ಬಾ, ಅಲ್ಲಿ ಹೊರಗಡೆ ಹೋಗಿ ಸಾಗರ್ಗೆ ಕಾಲ್ ಮಾಡೋಣ. ಸಾಗರ್ ಚರಣಿಗೆ ಏನಾದರೂ ಸಿಕ್ಕಿರ್ಬೋದಲ್ಲ. ಅವ್ರು ಹೋಗಿರೋ ದೇವಸ್ಥಾನ ಕಡೆ ಏನಾದರೂ ಹೋಗಿರ್ಬೋದು. ಬಾ, ಹೊರಗಡೆ ಹೋಗಿ ಕಾಲ್ ಮಾಡೋಣ. ಹ್ಞೂ, ಸರಿ ರೀ. ದೇವ್ರಿ, ದಯವಿಟ್ಟು ನೇತ್ರ ಸಿಗೋ ಹಾಗೆ ಮಾಡಪ್ಪ. ನನ್ನಿಂದನೇ ಇಷ್ಟೆಲ್ಲ ಇರೋದು. ದಯವಿಟ್ಟು ನನ್ನ ತಮ್ಮನ ಸಂಸಾರ ಸರಿಯಾಗಿ ಹೋಗೋ ಹಾಗೆ ಮಾಡಪ್ಪ. ಇಲ್ಲ ಅಂದರೆ ನಂಗೆ ಜೀವನ ಪೂರ್ತಿ ಇದೊಂದು ಗಿಲ್ಟ್ ಕಾಡ್ತಾನೆ ಇರುತ್ತೆ. ಏನೂ ತಪ್ಪು ಮಾಡದೇ ಇರೋ ನೇತ್ರ ಯಾವ ತೊಂದರೆಗೂ ಸಿಕ್ಕಾಕೊಳ್ಳದೆ ಇರೋ ಹಾಗೆ ಕಾಪಾಡಪ್ಪ. ದಯವಿಟ್ಟು ನೇತ್ರ ಮನೆಗೆ ಬರೋ ಹಾಗೆ ಮಾಡು ತಂದೆ.
ರೀ, ನೇತ್ರ ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ರಿ. ಸುತ್ತಮುತ್ತಲು ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಒಬ್ಬರು ಕೂಡ ನೇತ್ರ ನೋಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಂದಮೇಲೆ ನೇತ್ರ ಎಲ್ಲೂ ಹೋಗಿರ್ತಾಳ್ರಿ? ತವ್ರ ಮನೆಗೂ ಹೋಗಿಲ್ಲ. ಹಾಂ, ಮತ್ತೆಲ್ಲಿಗೆ ಹೋಗಿರ್ತಾಳೆ ಅವಳು? ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಖುಷಿ. ಯಾಕಂದರೆ ನೇತ್ರ ಅವ್ರ ಬಗ್ಗೆ ನನಗೂ ಅಷ್ಟೇನೂ ಗೊತ್ತಿಲ್ಲ. ಅವ್ರ ಆಕೆ ಪರಿಚಯದವ್ರು ಯಾರಿದ್ದಾರೆ ಏನು ಯಾವುದೂ ಗೊತ್ತಿಲ್ಲಲ್ಲ. ನೋಡೋಣ ಇರು. ಚರಣ್ ಸಾಗರಿಗೆ ಕಾಲ್ ಮಾಡೋಣ, ಗೊತ್ತಾಗುತ್ತೆ ಏನನ್ನೋದು, ಅವ್ರಿಗೇನಾದರೂ ಸಿಕ್ಕಿದಾಳೋ ಏನು ಅಂತ. ಸರಿ, ಬೇಗ ಕಾಲ್ ಮಾಡಿರಿ. ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ನೇತ್ರ ಸಿಗೋವರೆಗೂ ನನಗಂತೂ ಜೀವದಲ್ಲಿ ಜೀವ ಇಲ್ಲದಂಗೆ ಆಗ್ಬಿಟ್ಟಿದೆ ರೀ. ಮೊದಲು ನೇತ್ರ ಸಿಗಬೇಕು. ಯಾವಾಗ ನೇತ್ರನ ನೋಡಿ ಅವಳ ಹತ್ರ ಕ್ಷಮೆ ಕೇಳ್ತೀನೋ ಏನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ನೀನೇನು ಬೇಜಾರಾಗಬೇಡ, ಹೇಗಾದರೂ ಮಾಡಿ ನೇತ್ರನ ಹುಡುಕಿದ್ರಾಯ್ತು. ರೀ, ಮೊದಲು ಕಾಲ್ ಮಾಡಿರಿ ಸಾಗರ್ಗೆ. ಸರಿ. ಸಾಗರ್, ಬಾಬಾ ಕಾಲ್ ಮಾಡಕ್ಕಂತಾರ. ಚರಣ್, ನೀನೇ ಮಾತಾಡ್ಬಿಡು, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ನೇತ್ರ ಏನಾದರೂ ಸಿಕ್ಕ ಏನೋ ನೋಡು, ಕಾಲ್ ರಿಸೀವ್ ಮಾಡಿ ಮಾತಾಡು. ಹಲೋ ಬಾಬಾ. ಹಲೋ ಚರಣ್, ನೇತ್ರ ಅವ್ರು ಸಿಕ್ಕಿದ್ರಾ ಅಲ್ಲಿ? ಇಲ್ಲ ಬಾಬಾ, ಇಲ್ಲಿ ಸುತ್ತಲೂ ಎಲ್ಲ ಕಡೆ ನೋಡಿದ್ವಿ, ಎಲ್ಲೂ ನೇತ್ರ ಅವ್ರು ಸಿಕ್ಕಿಲ್ಲ. ನಿಮಗೂ ಸಿಗಲಿಲ್ಲವಾ ನೇತ್ರ ಅವರು? ಇಲ್ಲ ಚರಣ್, ಇಲ್ಲೆಲ್ಲೂ ಸಿಕ್ಕಿಲ್ಲ ನೇತ್ರ ಅವರು. ಅದು ಅಲ್ಲದೆ ಎಲ್ಲರಿಗೂ ಕೇಳಿದ್ವಿ, ಯಾರೂ ನೋಡಿಲ್ಲ ಅಂತ ಅಂದರು. ಅಂದಮೇಲೆ ಅವ್ರು ಈ ಕಡೆ ಬಂದಿಲ್ಲ ಅಂತಲೇ ಅರ್ಥ. ಅಲ್ಲೂ ನೀವೆಲ್ಲರಿಗೂ ವಿಚಾರಿಸಿದ್ರಾ? ಹ್ಞೂ ಬಾಬಾ, ಇಲ್ಲಿ ಎಲ್ಲ ಕಡೆ ವಿಚಾರಿಸಿದ್ವಿ, ಎಲ್ಲರಿಗೂ ಕೇಳಿದ್ವಿ, ಯಾರೂ ನೋಡಿಲ್ಲ ಬಂದಿಲ್ಲ ಅಂತಲೇ ಹೇಳಿದರು. ಹೌದಾ? ಹಾಗಾದ್ರೆ ಇವಾಗ ನೇತ್ರ ಅವ್ರು ಎಲ್ಲೂ ಹೋಗಿರ್ತಾರೆ. ಹಾಂ, ಸಾಗರ್ ಎಲ್ಲಿದ್ದಾನೆ? ಕೊಡು ಸಾಗರ್ ಕೈಲಿ. ಅದು ಬಾಬಾ, ಸಾಗರ್ ಭಾಳ ಅಂದರೆ ಭಾಳ ಬೇಜಾರಾಗಿಬಿಟ್ಟಿದ್ದಾನೆ. ಅವನು ಮಾತಾಡ್ತಾನೆ ಇಲ್ಲ ಸರಿಯಾಗಿ. ನೇತ್ರ ಅವ್ರು ಸಿಗದೆ ಇರೋದಕ್ಕೆ ಅವನಿಗೆ ಕೈಕಾಲೇ ಆಡ್ತಿಲ್ಲ ಅಂತ ಇದ್ದಾನೆ. ಅದಕ್ಕೋಸ್ಕರ ಅವ್ನ ಫೋನ್ನ ನಾನೇ ರಿಸೀವ್ ಮಾಡಿದೆ. ಹೌದಾ? ಸರಿ, ಅವನಿಗೇನು ಬೇಜಾರಾಗಬೇಡ ಅಂತ ಹೇಳು. ನಾವು ಇನ್ನೊಂದೆರಡು ಕಡೆ ನೋಡ್ತೀವಿ, ಮತ್ತು ಯಾವ್ಯಾವ ದೇವಸ್ಥಾನ ಇದೆ ಅಲ್ಲೆಲ್ಲ ಹೋಗಿ ನೋಡ್ತೀವಿ. ನೀವು ಅಷ್ಟೇ ಅಲ್ಲಿ ಸುತ್ತಮುತ್ತಲು ಯಾರ್ಯಾರು ಎಲ್ಲೆಲ್ಲಿ ದೇವಸ್ಥಾನ ಇದೆ ಎಲ್ಲ ನೋಡಿ ಸೀದಾ ಮನೆಗೆ ಬಂದುಬಿಡಿ. ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರಾಯ್ತು. ಸರಿ ಬಾವ, ಹಾಗಾದರೆ ನೀವು ಅಲ್ಲಿ ಇನ್ನೊಂದು 2-3 ಕಡೆ ನೋಡಿ ಸೀದಾ ಮನೆಗೆ ಹೋಗ್ಬಿಡಿ. ಅಕಸ್ಮಾತ್ ನೇತ್ರ ಅವ್ರು ಏನಾದರೂ ಸಿಕ್ಕರೆ ನಮಗೆ ಕಾಲ್ ಮಾಡಿ. ನಾವು ಅಷ್ಟೇ ಇಲ್ಲಿ ಇನ್ನೂ ಸುತ್ತಮುತ್ತಲು ಎಲ್ಲ ನೋಡಿ ನಾವು ಡೈರೆಕ್ಟ್ ಮನೆಗೆ ಬರ್ತೀವಿ. ಮನೆಗೆ ಬಂದು ಮತ್ತೆ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರಾಯ್ತು. ಹಾಂ ಸರಿ ಆಯ್ತು, ಹಾಗಾದರೆ ಇಲ್ಲ ನಾ ಫೋನು. ಹಾಂ ಸರಿ ಬಾವ. ಏನ್ರಿ, ನೇತ್ರ ಅಲ್ಲೂ ಸಿಗ್ಲಿಲ್ಲ ಅಂತ ಅವರಿಗೂ? ಇಲ್ಲ ಖುಷಿ, ಅಲ್ಲೂ ಸಿಗಲಿಲ್ಲ ಅಂತ ನೇತ್ರ ಅವ್ರು. ಬಾ, ಈ ಕಡೆ ಎಲ್ಲ ಕೇಳ್ಕೊಂಡು ನೋಡ್ಕೋತಾ ಮನೆಗೆ ಹೋದ್ರಾಯ್ತು. ಅವರು ಮನೆಗೆ ಬರ್ತೀನಿ ಅಂದಿದ್ದಾರೆ. ಮತ್ತು ಇವಾಗ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರಾಯ್ತು. ಬಾ. ಸರಿ ರೀ. ಚರಣ್, ಹಾಗಾದರೆ ಅಕ್ಕ ಬಾವಾಗೂ ಸಿಕ್ಕಿಲ್ವಾ ನೇತ್ರ? ಅದು ಇಲ್ಲ ಅಂತೆ ಸಾಗರ್, ಅಲ್ಲೂ ಎಲ್ಲೂ ನೇತ್ರ ಅವರು ಕಂಡಿಲ್ಲ ಅಂತೆ. ಅದು ಅಲ್ಲದೆ ಎಲ್ಲರಿಗೂ ವಿಚಾರಿಸಿದ್ರಂತೆ, ಯಾರೂ ನೋಡಿಲ್ಲ ಅಂತಲೇ ಅಂದ್ರಂತೆ. ಅಂದಮೇಲೆ ಅವರು ಆ ಕಡೆ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ, ಇಲ್ಲೂ ಬಂದಿಲ್ಲ. ಅಂದಮೇಲೆ ಎಲ್ಲಿ ಹೋಗಿರ್ತಾರೆ? ನನಗಂತೂ ಏನು ತಲೆನೇ ಹೊಳಿತಾ ಇಲ್ಲ ಚರಣ್. ಏನು ಮಾಡಲಿ ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ ನನಗೆ. ನೇತ್ರ ಇಲ್ಲದೆ ನನಗಿರೋದಕ್ಕೂ ಆಗೋದಿಲ್ಲ. ಹಾಂ, ಕೈಯಲ್ಲಿರುವಂಥ ಬಂಗಾರನ ನಾನೇ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಛೇ, ನನ್ನ ಒಂದು ಸಿಟ್ಟಿನಿಂದ ಎಷ್ಟೆಲ್ಲ ಅನಾಹುತ ಆಯ್ತು ಇವಾಗ. ನೇತ್ರ ಎಷ್ಟು ತಿಳಿಸಿ ಹೇಳಿದ್ಲು, ರೀ ಸಿಟ್ಟಿನಲ್ಲಿ ಯಾವುದೇ ನಿರ್ಧಾರ ತೊಗೋಬೇಡ್ರಿ ಪ್ಲೀಸ್ ರೀ ಅಂತ ಇಷ್ಟೆಲ್ಲ ಕೇಳ್ಕೊಂಡ್ಲು. ಆದರೆ ನಾನು ನೇತ್ರದ್ದು ಒಂದು ಮಾತು ಕೂಡ ಕೇಳಿಲ್ಲ. ಅದಕ್ಕೆ ಇವಾಗ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ನೇತ್ರ ಇಲ್ಲದೆ ನನ್ನ ಕೈಯಲ್ಲಿ ಇರೋದಕ್ಕಾಗೋದಿಲ್ಲ ಚರಣ್. ಎಲ್ಲೂ ಹೋಗಿದ್ದಾಳೆ ನೇತ್ರ. ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಾಯಿಲ್ಲ, ರಿಸೀವ್ ಅಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನೇತ್ರ ನನ್ನನ್ನು ಬಿಟ್ಟು ಹೋಗ್ತಾಳ ಚರಣ್? ಅಯ್ಯೋ ಸಾಗರ್, ಆ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡ ನೀನು. ಏನಾಗಲ್ಲ, ನೇತ್ರ ಅವರು ನಿನ್ನನ್ನು ಬಿಟ್ಟು ಇರೋದಿಲ್ಲ, ಅದು ನನಗೆ ಗೊತ್ತು. ನೀನೇನೋ ಸಿಟ್ಟಿನಲ್ಲಿ ಆ ಥರ ನಿರ್ಧಾರ ತೊಗೊಂಡೆ ಅಂತ. ನೇತ್ರ ಅವರು ಆ ಥರ ನಿರ್ಧಾರ ತೊಗೊಳಲ್ಲ. ಈ ನೇತ್ರ ಯಾವುದೇ ಸ್ಟೆಪ್ ತೊಗೊಂಡ್ರು 10 ಸಲ ಯೋಚನೆ ಮಾಡಿ ತೊಗೋತಾರೆ. ನೀನೇನು ಯೋಚನೆ ಮಾಡಬೇಡ. ನೇತ್ರ ಅವ್ರು ವಾಪಸ್ ಮನೆಗೆ ಬಂದೇ ಬರ್ತಾರೆ, ಆ ನಂಬಿಕೆ ನನಗಿದೆ. ಏನೋ ನನಗಂತೂ ಒಂದು ತಿಳಿತಾನೆ ಇಲ್ಲ. ಅಕಸ್ಮಾತ್ ಸಿಟ್ಟಿನಲ್ಲಿ ನನ್ನನ್ನು ಬಿಟ್ಟು ಏನಾದರೂ ದೂರ ಹೋಗ್ಬಿಟ್ರೆ ನೇತ್ರ, ನನ್ನ ಕೈಲಂತೂ ಇರೋದಕ್ಕಾಗೋದಿಲ್ಲ ಚರಣ್. ನನಗೆ ನೇತ್ರ ಬೇಕೇ ಬೇಕು. ನೇತ್ರನ ಬಿಟ್ಟಿರೋದಕ್ಕಾಗೋದಿಲ್ಲ ನನಗೆ. ನೇತ್ರ ನನ್ನ ಹತ್ರ ನನ್ನ ಜೊತೆ ಇದ್ದಾಗ ಅವಳ ಬೆಲೆ ನನಗೆ ಏನೂ ಗೊತ್ತಾಗಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ ನನಗೆ ನೇತ್ರನ ಬೆಲೆ. ಅದಕ್ಕೆ ಹೇಳೋದು ಸಾಗರ್, ಯಾವಾಗಲೂ ನಮ್ಮ ಜೊತೆ ಇರೋರನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅವ್ರು ಯಾವುದೇ ನಿರ್ಧಾರ ತೊಗೊಂಡ್ರು, ಏನೇ ಮಾತು ಹೇಳಿದ್ರು ಅದು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ನೀನು ಒಂದು ಸಲ ಕೂಡ ನೇತ್ರ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೇತ್ರ ಏನೇ ನಿರ್ಧಾರ ತೊಗೊಂಡ್ರು ಅದರಲ್ಲಿ ಏನೋ ಒಳ್ಳೇದಿದ್ದೇ ಇರುತ್ತೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಂಥ ಸಿಚುವೇಶನ್ನೇ ಬರ್ತಿಲ್ಲಾಗಿತ್ತು. ಬಿಡು, ಏನು ಮಾಡೋದು, ಎಲ್ಲ ಮುಗ್ದೋಗಿದೆ. ಆದರೆ ನೆಕ್ಸ್ಟ್ ಟೈಮ್ ಮಾತ್ರ ಈ ಥರ ಮಾಡೋದಕ್ಕೆ ಹೋಗಬೇಡ ಸಾಗರ್. ಇಲ್ಲ ಚರಣ್, ನೆಕ್ಸ್ಟ್ ಟೈಮ್ ಈ ಥರ ಯಾವತ್ತೂ ಮಾಡೋದಿಲ್ಲ ನಾನು. ನನಗೆ ಇವಾಗಲೇ ನೇತ್ರ ಅವ್ರು ಬೇಕಂತ ಅನ್ನಿಸ್ತಾ ಇದೆ. ನಾನು ನೇತ್ರ ಕಾಲಿಗೆ ಬಿದ್ದಾದರೂ ನಾನು ಕ್ಷಮೆ ಕೇಳ್ತೀನಿ. ನನಗೆ ನೇತ್ರ ಬೇಕೇ ಬೇಕು ಚರಣ್. ಪ್ಲೀಸ್ ನೇತ್ರನ ಹುಡ್ಕೋಣ ಬಾ. ಸರಿ ಬಾ, ಈ ಕಡೆ ಎಲ್ಲ ನೋಡ್ಕೊಂಡು ಹೋಗೋಣ. ಬಾಬಾ ಸೀದಾ ಮನೆಗೆ ಬಂದುಬಿಡಿ. ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರಾಯ್ತು ಅಂದ್ರೆ ಬಾ, ಆ ಕಡೆ ಎಲ್ಲ ನೋಡಿ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಮಾತಾಡಿ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ರಾಯ್ತು.
ಇಲ್ಲ ಚರಣ್, ನೇತ್ರ ಸಿಗದೆ ನನ್ನ ಮನೆಗೆ ಮಾತ್ರ ಬರೋದಿಲ್ಲ. ನೇತ್ರ ಇಲ್ಲದೆ ನಾ ಆ ಮನೆಯಲ್ಲೂ ಇರೋದಿಲ್ಲ. ನೇತ್ರ ಸಿಗೋವರೆಗೂ ನಾನು ಇಲ್ಲೇ ಹುಡುಕಾಡ್ತಾನೆ ಇರ್ತೀನಿ ಹೊರತು ಮನೆಗೆ ಮಾತ್ರ ಬರೋದಿಲ್ಲ. ಸಾಗರ್ ಪ್ಲೀಸ್, ಮತ್ತೆ ನೀನು ತಪ್ಪು ಮಾಡ್ತಾ ಇದೀಯಾ. ಈ ಥರ ಮಾಡೋದಕ್ಕೆ ಹೋಗ್ಬೇಡ. ಇವಾಗ ನೋಡೋಣ, ಇನ್ನೂ ಭಾಳ ಹೊತ್ತು ನೋಡೋಣ. ಅಕಸ್ಮಾತ್ ಸಿಗಲಿಲ್ಲ ಅಂದ್ರೆ ಮನೆಗೆ ಹೋಗಿ ಎಲ್ಲರೂ ಕೂತ್ಕೊಂಡು ಒಂದು ಏನಾದರೂ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡಿದ್ರಾಯ್ತು. ನಮಗೆ ನೇತ್ರ ಸಿಗಬೇಕಾಗಿರೋದು ಇಂಪಾರ್ಟೆಂಟ್ ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೋ. ಸರಿ.